ಅಭಿವೃದ್ಧಿ ಲೈಫ್ ಸ್ಟೈಲ್ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಏನು ಗುರುಜಿ ಇವಾಗ ಹೊಸ ವರ್ಷ ಅಂತ ಹೇಳಿದ್ದೀರಾ? ಹೌದು, ನಮ್ಮ ಹಿಂದೂಗಳಿಗೆ ಇದೇ ಹೊಸ ವರ್ಷ. ಅಂದರೆ ಏನು ಕ್ಯಾಲೆಂಡರ್, ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ನಮಗೆ ಜನವರಿ 1 ಹೊಸ ವರ್ಷ. ಸೊ ಈ ವರ್ಷದ ಹಬ್ಬದಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ನೋಡಿ, ನಾವು ಹಬ್ಬನ ಎಲ್ಲರೂ ಕೂಡ ತುಂಬ ಸಡಗರದಿಂದ ಆಚರಿಸ್ತಾ ಇರ್ತೀವಿ. ಒಳ್ಳೆ ಹೊಸ ಬಟ್ಟೆಗಳನ್ನ ಧರಿಸಿರ್ತೀವಿ. ಅಂದರೆ ಎಲ್ಲರೂ ಕೂಡ ತುಂಬ ಖುಷಿಯಾಗಿ ಗೆಲುವಾಗಿರಬೇಕು ಅಂತಲೇ ನಾವು ಈ ಹಬ್ಬನ ಆಚರಿಸುವಂಥದ್ದು. ಅಥವಾ ನಮ್ಮ ಇಡೀ ಈ ವರ್ಷ ಏನಿದೆ ಭಾಳ ಚೆನ್ನಾಗಿ ಎಲ್ಲದರಲ್ಲೂ ಕೂಡ ಸಕ್ಸಸ್ ಸಿಗಲಿ ಅಂತ ಅಂದ್ಕೊಳ್ತಾ ನೀವು ಈ ಹಬ್ಬನ ಆಚರಿಸ್ತಾ ಇರ್ತೀವಿ. ಮತ್ತು ನಾವು ಏನು ಬೆಳೆದಿರೋವಂಥ ಏನು ಫಸಲುಗಳನ್ನೆಲ್ಲ ಎಲ್ಲನೂ ಕೂಡ ನಾವು ಎಲ್ಲರಿಗೂ ಹಂಚಬೇಕು ಅನ್ನೋ ಉದ್ದೇಶದಿಂದನೂ ಮಾಡ್ತಾ ಇರ್ತೀವಿ. ಅದ್ರ ಜೊತೆಯಲ್ಲಿ ಈ ಹಬ್ಬದಲ್ಲಿ ಏನು ಪ್ರತೀತಿ ಅಂತಂದರೆ, ಬೇವು ಬೆಲ್ಲನ ತಿಂದು ಹಂಚ್ತಾ ಇರ್ತೀವಿ. ಆ ಬೇವು ಬೆಲ್ಲ ಅಂದರೆ ಏನು? ಬೇವು ಅಂದರೆ ನಮ್ಮ ಜೀವನದಲ್ಲಿ ಏನು ಆ ಕಷ್ಟಗಳಿದೆ, ಏನು ಆ ಕೈ ನೆನಪುಗಳಿದೆ ಅದು, ಮತ್ತು ಆ ಬೆಲ್ಲ ಅಂದರೆ ಸವಿ ನೆನಪುಗಳು ಅಥವಾ ಖುಷಿಯಾಗಿ ಎಲ್ಲವೂ ಕೂಡ ಈ ವರ್ಷದಲ್ಲಿ ಆ ಬೇವು ಮತ್ತು ಬೆಲ್ಲ ಎಲ್ಲವೂ ಕೂಡ ಸಮನಾಗಿರಲಿ. ಅಂದರೆ ಒಂದಷ್ಟು ಭಾಗ ಒಂದು ಸ್ವಲ್ಪ ಬೆಲ್ಲ ಏನು ಸಿಹಿ ಸುದ್ದಿಗಳೇ ನಮಗೆ ಚೆನ್ನಾಗಿ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ಅದನ್ನು ನಾವು ಮಾಡ್ತಾ ಇರ್ತೀವಿ. ಅಂದರೆ ಎಲ್ಲವನ್ನೂ ಕೂಡ ಸಮಾನವಾಗಿ ನೋಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಹಬ್ಬದ ಒಂದು ಪ್ರತೀತಿ ಅದು. ಅಂದರೆ ಬರೀ ಸುಖನೇ ಬೇಕು, ನನಗೆ ಕಷ್ಟನೇ ಬೇಡ ಅಂದರೆ ಅದು ಆಗೋದೇ ಇಲ್ಲ. ಯಾವುದೇ ವ್ಯಕ್ತಿ ಆಗಲಿ, ಅವರ ಸಕ್ಸಸ್ ಹಿಂದೆಗಡೆ ಅವರ ನೋವು ಇದ್ದೇ ಇರುತ್ತೆ, ಅವರ ಶ್ರಮ ಇದ್ದೇ ಇರುತ್ತೆ. ಆನಂತರ ಬರೋವಂಥದ್ದೇ ಸಕ್ಸಸ್ಸು. ಹಾಗಾಗಿ ಬರೀ ನನಗೆ ಬೆಲ್ಲನೇ ಸಿಗಲಿ ಅಂತ ಹೇಳಿದ್ರೆ ಆಗಲ್ಲ. ಆ ಬೇವು ಬೆಲ್ಲ ಎರಡೂ ಸಮನಾಗಿರಲಿ, ಅಥವಾ ಅದರಲ್ಲೂ ಒಂದಷ್ಟು ಬೆಲ್ಲ ಭಾಗ ಒಂದು ಸ್ವಲ್ಪ ಸವಿ ನೆನಪುಗಳು ನಮಗೆ ಚೆನ್ನಾಗಿ ಸಿಗಲಿ ಅಂತ ಉದ್ದೇಶಕ್ಕೋಸ್ಕರ ನಮ್ಮ ಹಿರಿಕರು ಅದನ್ನು ನಮಗೆ ಕಲಿಸ್ಕೊಡ್ತಾ ಇರೋವಂಥದ್ದು. ಸೊ ನಾವು ಬರೀ ನಾವೊಬ್ಬರೇ ಹೊಸ ಬಟ್ಟೆ ಹಾಕೊಳ್ಳೋವಂಥದ್ದು, ನಾವೊಬ್ಬರೇ ಎಲ್ಲವನ್ನು ಪಡ್ಕೊಳ್ಳೋವಂಥದ್ದಲ್ಲ. ಹಬ್ಬದ ದಿನದಂದು ಒಂದಷ್ಟು ಯಾರಿಗಾರು ಇಲ್ದಿರೋರಿಗೆ ಒಂದು ಸ್ವಲ್ಪ ದಾನ ಧರ್ಮನ ಮಾಡಿ ನೋಡಿ, ಅದರ ಖುಷಿ ಇನ್ನೂ ಹೆಚ್ಚಾಗಿರ್ತದೆ. ಬರೀ ಬೇವು ಬೆಲ್ಲನ ತಿಂದು ನಿಮಗೆ ಉಳಿಸ್ಕೊಳ್ಳೋದಲ್ಲ, 4 ಜನಕ್ಕೆ ಹಂಚೋವಂಥದ್ದನ್ನು ಮಾಡಬೇಕಾಗತ್ತೆ. ಸೊ ಯಾವುದೇ ಹಬ್ಬದಲ್ಲಾದರೂ ಕೂಡ ನಮ್ಮಲ್ಲಿ ಮಾಡಿರೋವಂಥ ಒಂದು ಸಿಹಿ ತಿನಿಸುಗಳನ್ನಾದರೂ ಸರಿಯೇ, ನೀವು ಬಟ್ಟೆ ಕೊಡಲಿಲ್ಲ ಅಂದರೂ ಒಂದು ಸಿಹಿ ತಿನಿಸುಗಳಾದರೂ ನಿಮ್ಮ ನೆರೆಹೊರೆಯವ್ರಿಗೆ ಅಥವಾ ನಿಮ್ಮ ಮನೆ ಮುಂದೆ ಎಲ್ಲೋ ಒಂದು ಚಿಕ್ಕ ಗುಡಿಸಲಿದ್ದಾರೆ, ಅವ್ರಿಗೂ ಒಂದು ಸ್ವಲ್ಪ ಮಾಡಿರೋವಂಥ ಅಡುಗೆನ ಕೊಟ್ಟು ನೋಡಿ. ಅವರು ಕೂಡ ಖುಷಿನ ಪಡ್ತಾರೆ, ಅವರು ಕೂಡ ಹಬ್ಬದ ಸಂಭ್ರಮನ ಆಚರಿಸ್ತಾರೆ. ಅದರ ಪ್ರತಿಫಲ ನಿಮ್ಗೆ 100% ನೋಡಿ ದೇವರು ಯಾವುದಾದ್ರು ಒಂದು ರೂಪದಲ್ಲಿ ನಿಮಗೆ ಕೊಟ್ಟೇ ಕೊಡ್ತಾರೆ. ಸೊ ಎಲ್ಲರೂ ಕೂಡ ಹಬ್ಬನ ಆಚರಿಸ್ತಾ ಇದ್ದೀರಾ, ಭಾಳ ಖುಷಿಯಿಂದ ಆಚರಿಸಿ, ಭಾಳ ಎಲ್ಲರಿಗೂ ಒಗ್ಗೂಡಿ ಆಚರಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಬರೀ ಒಬ್ಬೊಬ್ಬರೇ ಆಚರಣೆ ಮಾಡಿಕೊಂಡ್ರೆ ಇದು ಹಬ್ಬ ಆಗಲ್ಲ. ಹಬ್ಬ ಹುಣ್ಣಿಮೆ ಮಾಡಿರೋವಂಥದ್ದು ಯಾಕೆ ಅಂತಂದರೆ ಎಲ್ಲರೂ ಬೆರಿಬೇಕು, ಎಲ್ಲ ಸಂಬಂಧಗಳು ಖುಷಿಯಾಗಿರಬೇಕು. ನೋಡಿ, ಈ ಹಬ್ಬಕ್ಕೆ ಏನು ಮಾಡ್ತಾರೆ, ತಾಯಂದಿರು ಅವ್ರ ತವ್ರ ಮನೆಗೆ ಹೋಗ್ತಾರೆ, ಅಥವಾ ಆ ಅಜ್ಜಿ ಮನೆಗೆ ಹೋಗ್ತಾರೆ, ಅಥವಾ ಎಲ್ಲರೂ ನೆಂಟರು ಒಂದಾಗ್ತಾರೆ. ಅಲ್ಲೇನೋ ಒಂದು ಯುಗಾದಿ ಹಬ್ಬಕ್ಕೆ ಏನೋ ಒಂದು ಆಟ ಪಾಠ ಆಡೋದಂಥದ್ದು ಇರ್ತದೆ, ಏನೋ ಒಂದು ಮಾಡ್ತಾರೆ ಅವರು. ಸೊ ಇವೆಲ್ಲ ಮಾಡೋದ್ರ ಉದ್ದೇಶ ಏನು ಅಂದರೆ ಜನ ಒಗ್ಗೂಡಬೇಕು, ಆ ಸಂಬಂಧಗಳು ಗಟ್ಟಿಯಾಗಬೇಕು ಅನ್ನೋ ಉದ್ದೇಶದಲ್ಲೇ ಈ ಹಬ್ಬಗಳನ್ನ ಆಚರಿಸುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ವಿಷಯಗಳನ್ನ ತಲುಪಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ವಂದನೆಗಳು.